ಹಾಯ್ ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾವು ಸುಮಾರು ದಿನಗಳಿಂದ ನಾವು ಹೊರನಾಡು ಕುಕ್ಕೆ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೋ. ಆದರೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಈಗ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಈವ್ನಿಂಗ್ ಹೊರಟಿದ್ದೀವಿ. ನಾವು ಹೊರಟಾಗ ಟೈಮ್ ಬಂದು 3:30 4 o'clock ಆಗಿತ್ತು. ಮೊದಲು ಇವಾಗ ಹೊರನಾಡಿಗೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರನಾಡಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮಕ್ಳನ್ನಂತೂ ಕೇಳಂಗೆ ಇಲ್ಲ. ಹೊರಗಡೆ ಕರ್ಕೊಂಬಂದರೆ ಟೋಲ್ ಪಾಸ್ ಮಾಡ್ತಾ ಇದ್ದಂಗೆ ಅಲ್ಲೆಲ್ಲ ಅಂಗಡಿಗಳೆಲ್ಲ ಇರೋದನ್ನು ನೋಡಿ ನಂಗೆ ತಿಂಡಿ ಬೇಕು ಅಂತ ಆಟ ಸ್ಟಾರ್ಟ್ ಮಾಡಿದ್ರು. ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಗೂ ತಿಂಡಿ ಎಲ್ಲ ಕೊಡಿಸ್ಕೊಂಡು ಏನು ಬೇಕೋ ಎಲ್ಲ ಕೊಡಿಸ್ಕೊಂಡು ಹೊರಟು. ನನಗಂತೂ ಈವ್ನಿಂಗ್ ಟೈಮು ಮತ್ತು ನೈಟ್ ಜರ್ನಿ ಮಾಡೋದಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಯಾಕಂದರೆ ಅದೊಂಥರ ಸೂಪರಾಗಿರುತ್ತೆ ನೈಟ್ ಜರ್ನಿ ಎಲ್ಲ. ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಇದು 5:30 6 o'clock ಟೈಮಲ್ಲಿ ನಾವಿವಾಗ ಹಾಸನ್ನಲ್ಲಿದ್ದೀವಿ. ಅಲ್ಲಿ ನನ್ನ ಮಕ್ಳು ಏನಾದರೂ ತಿನ್ನಬೇಕು ಅಂತ ಅಂದರು. ಅದಕ್ಕೆ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ನೋಣ ಅಂದ್ಬಿಟ್ಟು ನನ್ನ ಮಗಳು ಗೋಬಿ ರೈಸು, ನನ್ನ ಮಗ ಪಾನಿಪೂರಿ, ಗೋಬಿ ಆ ಥರ ಎಲ್ಲ ಏನಾದರೂ ಸ್ನ್ಯಾಕ್ಸ್ ಅದೆಲ್ಲ ಜರ್ನಿ ಮಾಡಬೇಕಾದ್ರೆ ಜಾಸ್ತಿನೂ ತಿನ್ನಬಾರ್ದು. ಆದರೆ ಮಕ್ಕಳು ಕೇಳಲ್ಲ. ಹಾಗಾಗಿ ಇರಲಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಒಂಚೂರು ಎಲ್ಲರೂ ಸ್ವಲ್ಪ ಸ್ನ್ಯಾಕ್ಸ್ನ ತಿಂದ್ಬಿಟ್ಟು ಹೊರಟು. ಮೊದಲೇ ನನಗೆ ನೈಟ್ ಜರ್ನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲಿ ಈ ಥರ ಜಿಡಿ ಮಳೆಯಲ್ಲಿ ಈ ಥರ ಸಾಂಗ್ ಹಾಕ್ಕೊಂಡು ಈ ಥರ ನೈಟ್ ಜರ್ನಿ ಮಾಡೋದಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಜರ್ನಿ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಆಲ್ರೆಡಿ 10:30 ಆಗೋಯಿತು ಟೈಮು, ಊಟದ ಟೈಮು. ಬೇರೆ ಕಡೆ ಎಲ್ಲೂ ಓಪನ್ ಇರಲಿಲ್ಲ ಹೋಟೆಲ್ಗಳೆಲ್ಲ. ಇದೊಂದು ಕಡೆ ಓಪನ್ ಇತ್ತು. ಇನ್ನೇನು ಒಂದು ಸ್ವಲ್ಪ ದೂರ ಹೊರನಾಡಿಗೆ ನಾವು ರೀಚ್ ಆಗ್ತಾಯಿದ್ದೋ. ಅಷ್ಟರಲ್ಲಿ ಅಲ್ಲಿ ನಾವು ಹೋಗೋ ಅಷ್ಟರಲ್ಲಿ ಇನ್ನೇನು ಲೇಟ್ ಆಗುತ್ತೆ. ಈಗ ಆಲ್ರೆಡಿ 10:30 ಆಗಿದೆ. ಅಲ್ಲಿ ಹೋಗೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ಅಷ್ಟರಲ್ಲಿ ಪ್ರಸಾದ ಎಲ್ಲ ಕ್ಲೋಸ್ ಆಗಿರುತ್ತೆ, ಟೈಮಿಂಗ್ಸ್ ಮುಗ್ದಿರುತ್ತೆ ಅಂದ್ಬಿಟ್ಟು ಇಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಲೈಟಾಗಿ ಅಂತ ಅಂದ್ಬಿಟ್ಟು ಆಗಲೇ ಸ್ನ್ಯಾಕ್ಸ್ ತಿಂದಿತ್ತೆ ಸಾಕು ಅನ್ನಿಸ್ತಾ ಇತ್ತು. ಈಗ ನನ್ನ ತಮ್ಮ ಮತ್ತೆ ಎಲ್ಲೂ ಊಟ ಬೇಕು ಅಂದರೆ ಸಿಗಲ್ಲ, ಊಟ ಮಾಡ್ಕೊಬಿಡಿ ಏನಾದರೂ ಲೈಟಾಗಾದರೂ ಅಂತ ಅಂದ. ಹೋಗಲಿ ಆಯಿತು ಏನಾದರೂ ಲೈಟಾಗಿ ತೊಗೊಂಬ ಅಂತ ಅಂದಿದ್ದಕ್ಕೆ ನಮಗೆಲ್ಲ ನೀರು ದೋಸೆ ತೊಗೊಂಬಂದಿದ್ದ. ನೀರು ದೋಸೆ ಮತ್ತು ಅವ್ನಿಗೆ ರೈಸ್ ಐಟಮ್ ಏನೋ ತೊಗೊಂಡಿದ್ದ. ನೀರು ದೋಸೆ ಎಲ್ಲ ಸೂಪರಾಗಿತ್ತು, ತುಂಬ ಚೆನ್ನಾಗಿತ್ತು ಊಟ. ಅವನು ರೈಸ್ ಐಟಮ್ ಏನೋ ತೊಗೊಂಡು ತಿಂತಾಯಿದ್ದ, ಅದು ಚೆನ್ನಾಗಿತ್ತು. ಫೈನಲಿ ನಾವು ಟೆಂಪಲಿಗೆ ರೀಚ್ ಆದೋ. ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲಿಗೆ ನಾವು ರೀಚ್ ಆಗೋ ಅಷ್ಟರಲ್ಲಿ ಟೈಮ್ 11 o'clock ಆಯಿತು ನೈಟು. ಮೊದಲು ರೂಮ್ ಚೆಕ್ಇನ್ ಆಗೋದಕ್ಕೂ ಮುಂಚೆ ಟೆಂಪಲ್ ಹತ್ರ ಹೋಗಿ ದೇವ್ರ ನಮಸ್ಕಾರ ಮಾಡಿಕೊಂಡು ಆಮೇಲೆ ರೂಮ್ ಚೆಕ್ಇನ್ ಆಗೋಣ ಅಂತ ಅಂದ್ಬಿಟ್ಟು ಫಸ್ಟು ಟೆಂಪಲ್ ಹತ್ರನೇ ಬಂದೋ. ಇಂಥ ಪುಣ್ಯಕ್ಷೇತ್ರಗಳಿಗೆಲ್ಲ ಬಂದಾಗ ಅಲ್ಲಿರೋ ಪಾಸಿಟಿವ್ ವೈಬೇ ಬೇರೆ. ನಿಜವಾಗ್ಲೂ ಹೇಳ್ತೀನಿ,
ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ನಮಗೆಷ್ಟೇ ನೋವಿರಲಿ, ಕಷ್ಟ ಇರಲಿ, ಏನೇ ಮೈಂಡ್ಲಿ ಟಾರ್ಚರ್ ಇರಲಿ, ಈ ಥರ ಒಂದು ಪ್ರಕೃತಿ, ಈ ಥರ ಒಂದು ಸೌಂದರ್ಯ, ಈ ಥರ ಒಂದು ಪುಣ್ಯಕ್ಷೇತ್ರಗಳಿಗೆ ನಾವು ಭೇಟಿ ನೀಡಿದಾಗ ನಿಜವಾಗ್ಲೂ ಮನಸ್ಸು ತುಂಬ ಹಗುರ ಆಗುತ್ತೆ. ಅದೆಂಥದ್ದೇ ಟೆನ್ಷನ್ ಕೆಲಸ ಇರಲಿ, ನಾವು ಇದನ್ನೆಲ್ಲ ನೋಡಿದಾಗ ನಾವು ಒಂದು ಕ್ಷಣ ಎಲ್ಲದನ್ನೂ ಮರ್ತೋಗ್ತೀವಿ. ಆ ಥರ ಆ ಪ್ರಕೃತಿ ಸೌಂದರ್ಯನ ನೋಡೋದಕ್ಕೆ ಒಂದು ಸಂತೋಷ ಆಗುತ್ತೆ, ಆ ವಾತಾವರಣ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ನಿಜವಾಗ್ಲೂ ನಮಗಂತೂ ಸಿಕ್ಕಾಪಟ್ಟೆ ನೆಮ್ಮದಿ ಅನ್ನಿಸ್ತು. ಈ ಸ್ಥಳಕ್ಕೆ ಒಂದ್ಸಲ ಭೇಟಿ ನೀಡಿ ದಯವಿಟ್ಟು. ಅದೆಂಥದ್ದೇ ಬ್ಯುಸಿ ಶೆಡ್ಯೂಲ್ ಇರಲಿ ನಮ್ಮ ಲೈಫಲ್ಲಿ, ನಾವು ಈ ಥರ ಪುಣ್ಯಕ್ಷೇತ್ರಗಳಿಗೆ ಒಂದ್ಸಲ ವಿಸಿಟ್ ಮಾಡಿದಾಗ ನಿಜವಾಗ್ಲೂ ಮನ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತೆ. ಟೆಂಪಲ್ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಂಬರೋಣ ಅಂತ ಎಲ್ಲ ಹೊರಟ್ವಿ. ನಮ್ಮಮ್ಮ, ನನ್ನ ತಮ್ಮ ಮತ್ತು ನನ್ನ ಮಕ್ಕಳಂತೂ ಈ ಥರ ಒಂದು ಪ್ಲೇಸ್ಗಳು ಬಂದರೆ ಅಂತೂ ಅವ್ರ ಕೈ ಕಾಲು ನಿಲ್ಲೋದೇ ಇಲ್ಲ. ಯಾಕೆಂದರೆ ನಮಗೆ ಅಷ್ಟು ಖುಷಿ ಆಗುತ್ತೆ, ಇನ್ನು ಹೊರಗಡೆ ಮಕ್ಕಳನ್ನ ಕರ್ಕೊಂಬಂದಾಗ ಅವ್ರಿಗೆ ಇನ್ನೆಷ್ಟು ಖುಷಿ ಆಗುತ್ತೆ ಹೇಳಿ. ಅದಕ್ಕೇ ನಾವು ಅವ್ರನ್ನ ಫುಲ್ ಫ್ರೀಯಾಗಿ ಬಿಟ್ಬಿಟ್ಟಿದ್ದೋ, ಹೆಂಗಾದರೂ ಆಡ್ಕೊಳ್ಳಿ, ಹೆಂಗಾದರೂ ಆಟ ಆಡ್ಕೊಳ್ಳಿ ಅಂತ. ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡು ಅವ್ರ ಪಾಡಿಗೆ ಅವ್ರು ಖುಷಿಯಾಗಿ ಎಂಜಾಯ್ ಮಾಡಿದ್ರು. ಅವ್ರನ್ನ ನೋಡಿದ್ರೆ ನಮಗೂ ಅಷ್ಟೇ ಖುಷಿ ಆಗುತ್ತೆ, ಯಾಕಂದರೆ ಮಕ್ಕಳು ಮೈಂಡು ಆ ಥರ ಎಷ್ಟು ಖುಷಿಯಾಗಿ ಅವ್ರು ಎಂಜಾಯ್ ಮಾಡ್ತಾರೆ. ಇನ್ನೊಂದು ಪುಣ್ಯ ಏನಂತ ಅಂದರೆ, ಆ ದೇವಿಯ ಆಶೀರ್ವಾದದಿಂದ ನಮಗೆ ಹೊರನಾಡಲ್ಲಿ ರೂಮ್ ಫ್ರೀ ಇರುತ್ತೆ ಮತ್ತು ಸ್ಪೆಷಲ್ ಎಂಟ್ರಿ ಕೂಡ ಇರುತ್ತೆ. ಅದು ಆ ದೇವಿಯ ಆಶೀರ್ವಾದದಿಂದ ನಮಗೆ ಅದೊಂದು ಸೌಭಾಗ್ಯ ಅಂತ ಹೇಳ್ಬೋದು. ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಫೈನಲಿ ನಮಗೆ ಭದ್ರಾ ನಿವಾಸ ಅನ್ನೋ ರೂಮ್ನ ಅರೇಂಜ್ ಮಾಡಿಕೊಟ್ರು. ಅವರು ನೀವು ಮೊದಲೇ ಕಾಲ್ ಮಾಡಬೇಕು, 3 days ಮುಂಚೆನೇ ಕಾಲ್ ಮಾಡಿದ್ರೆ ನಾವು ಯಾವ ರೂಮ್ ಬೇಕೋ ಆ ರೂಮ್ ಅರೇಂಜ್ ಮಾಡ್ತೀವಿ. ನೀವು ಸಡನ್ನಾಗಿ ಆ ಥರ ಬಂದರೆ ರೂಮ್ಸ್ ಎಲ್ಲ ಖಾಲಿ ಇರಲ್ಲ, ಅರೇಂಜ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅವ್ರ ದೇವಸ್ಥಾನದ ಕಡೆಯಿಂದನೇ ಇದು ಭದ್ರಾ ನಿವಾಸದಲ್ಲಿ ಒಂದೇ ಒಂದು ರೂಮ್ ಖಾಲಿ ಇತ್ತು. ನಾವು ಬಂದಿದ್ದ ದಿನ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು, ಯಾವ ರೂಮು ಖಾಲಿ ಇರಲಿಲ್ಲ. ಒಂದು 3-4 ರೂಮ್ಸ್ ಎಲ್ಲ ಸರ್ಚ್ ಮಾಡಿದೋ, ಎಲ್ಲ ಕಡೆ ರೂಮ್ ಫಿಲ್ ಆಗಿತ್ತು, ಎಲ್ಲೂ ಖಾಲಿ ಇರಲಿಲ್ಲ. ಫೈನಲಿ ಈ ಭದ್ರಾ ನಿವಾಸದಲ್ಲಿ ಒಂದು ಅರೇಂಜ್ ಮಾಡಿಕೊಟ್ರು ರೂಮ್ನ. ನಮಗೆ ಮೊದಲೇ ಇನ್ಫಾರ್ಮ್ ಮಾಡಬೇಕು, ನೀವು 3 days ಮುಂಚೆನೇ ಇನ್ಫಾರ್ಮ್ ಮಾಡಿದ್ರೆ ನಾವು ಅರೇಂಜ್ ಮಾಡ್ತೀವಿ, ನೀವು ಸಡನ್ನಾಗಿ ಆ ಥರ ಬಂದಾಗ ನಾವು ಅರೇಂಜ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದರು. ಅದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ನೆಕ್ಸ್ಟ್ ಟೈಮ್ ಬಂದಾಗ ಆ ಥರ ಕಾಲ್ ಮಾಡಿ ನಾವು ಇನ್ಫಾರ್ಮ್ ಮಾಡಿಬಿಟ್ಟೇ ಬರಬೇಕು, ಯಾಕಂದರೆ ರೂಮ್ಗಳು ಸಿಗಲ್ಲ. ನಾವಾಗ ಕಾಲ್ ಮಾಡಿ ಹೇಳಿದಾಗ ನಮಗೆ ಯಾವ ರೂಮ್ ಬೇಕೋ ಅದನ್ನು ಅರೇಂಜ್ ಮಾಡಿರ್ತಾರೆ. ಅದೊಂದು ನಿಜವಾಗ್ಲೂ ನಮ್ಮ ಪುಣ್ಯ ಅಂತ ಹೇಳಬೇಕು. ನಿಜ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಫೈನಲಿ ರೂಮಿಗೆ ಚೆಕ್ಇನ್ ಆದೋ. ನಾವು ರೂಮಿಗೆ ಚೆಕ್ಇನ್ ಆಗೋ ಅಷ್ಟರಲ್ಲಿ 12:30 ಆಗೋಯಿತು ಟೈಮು. ತುಂಬಾ ಲೇಟ್ ಆಯಿತು. ಸಿಕ್ಕಾಪಟ್ಟೆ ಜರ್ನಿ ಮಾಡ್ಕೊಂಡು ಬೇರೆ ಬಂದು ಸುಸ್ತಾಗಿದ್ದು, ಬೇಗ ಹೆಂಗೋ ರೂಮ್ ಬೇರೆ ಸಿಕ್ಕಿಲ್ಲ ಅಂದಿದ್ರೆ ತುಂಬ ಪ್ರಾಬ್ಲಮ್ ಆಗಿರೋದು. ಯಾಕೆ ಅಂದರೆ ಸುಮಾರು ಜನ ನಾವು ಅವತ್ತು ಹೋಗಿದ್ದ ದಿನ ಏನು ಅಂದರೆ ಮಾರ್ನಿಂಗು ಅಮಾವಾಸ್ಯೆ ಇತ್ತು, ಹಂಗಾಗಿ ಅದ್ರ ಹಿಂದಿನ ದಿನ ಹೋಗಿದ್ದಿತ್ತು. ಸಿಕ್ಕಾಪಟ್ಟೆ ರಶ್ ಇತ್ತು ಅವತ್ತು. ನಾವು ಹೋಗಿದ್ದ ದಿನ ಎಲ್ಲ ಟೆಂಪಲ್ ಹತ್ರ ರೂಮ್ಸ್ ಇಲ್ಲದೇ ಬಾಗಿಲಲ್ಲಿ ಟೆಂಪಲ್ ಆಚೆ ಮಲ್ಕೊಂಡಿದ್ರು, ಅಷ್ಟು ಜನ ಇದ್ದರು. ನಮ್ಮ ಪುಣ್ಯಕ್ಕೆ ಆ ದೇವಿ ಆಶೀರ್ವಾದದಿಂದ ನಮಗೆ ರೂಮ್ ಅರೇಂಜ್ ಆಯಿತು. ಅದೊಂದು ಖುಷಿ. ಇಲ್ಲ ಅಂದಿದ್ರೆ ನಾವು ಎಲ್ಲಾದರೂ ಅಲ್ಲೇ ಮಲ್ಕೋಬೇಕಿತ್ತು. ಅಮ್ಮ ಬೇರೆ ಬೈತಾಯಿದ್ರು, ಬೇಗ ಬಂದು ಮಲ್ಕೋ, ಇನ್ನು ಲೇಟ್ ಆಗಿದೆ ಈಗಲೇ, ಇನ್ನು ಮಾರ್ನಿಂಗ್ ಲೇಟಾಗಿದ್ದರೆ ದರ್ಶನ ಮಾಡೋದಕ್ಕೂ ಇನ್ನೂ ಲೇಟ್ ಆಗುತ್ತೆ, ಜನ ಜಾಸ್ತಿ ಆಗ್ತಾರೆ ಅಂತ ನಾನು ಹೋಗಿ ಮಲ್ಕೊಂಡು ಬೆಳಗ್ಗೆ ಇನ್ನು ಮಾರ್ನಿಂಗ್ ಎಲ್ಲರೂ ಬೇಗ ಎದ್ದು ಬೇಗ ಎಲ್ಲ ರೆಡಿ ಆದೋ. ನಾವು ರೆಡಿಯಾಗಿ ಟೆಂಪಲ್ಗೆ ಹೋಗೋ ಅಷ್ಟರಲ್ಲಿ ಟೈಮ್ 8 o'clock ಆಗಿತ್ತು. ನನ್ನ ಮಗ ಅಂತೂ ಒಂದು ವೀಡಿಯೋಗೆ ಬರಲ್ಲ, ಒಂದು ಫೋಟೋಗೆ ಬರಲ್ಲ, ಯಾವುದಕ್ಕೂ ಬರಲ್ಲ. ಅವನದೇ ಅದೊಂಥರ ಲೋಕ. ಅವ್ನ ಪಾಡಿಗೆ ಅವ್ನು ಓಡಾಡ್ಕೊಂಡು ಎಲ್ಲ ಕಡೆ ಇದು ಮಾಡ್ಕೊಂಡು ಅವನದೇ ಲೋಕದಲ್ಲೆಲ್ಲ ಆಡ್ತಾ ಇರ್ತಾನೆ.
दृश्यादृश्यविभूतिवाहनकरि ब्रह्माण्डभाण्डोदरी लीलानाटकसूत्रखेलनकरि विज्ञानदीपाङ्कुरी श्रीविश्वेशमनः प्रसादनकरि काशीपुराधीश्वरी भिक्षां देहि कृपावलम्बनकरी मातान्नपूर्णेश्वरी आदिक्षान्त समस्तवर्णन ನನಗೆ ನನ್ನ ಮಗ ದೇವಸ್ಥಾನದಲ್ಲಿ ಕುತ್ಕೊಂಡಿದ್ರು ಸುಮ್ಮನೆ ಕುತ್ಕೊಳ್ಳಲ್ಲ. ದೇವಸ್ಥಾನಕ್ಕೆ ಬಂದ್ರೂ ಅಲ್ಲಿ ಹತ್ತೋದು ಇಲ್ಲಿ ಹತ್ತೋದು ಅಲ್ಲಿ ನೆಗೆಯೋದು ಇಲ್ಲಿ ನೆಗೆಯೋದು ಇದೇ ಆಗೋಗುತ್ತೆ ಅವನ ಕತೆ ಎಲ್ಲ. ಫೈನಲಿ ಎಲ್ಲ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ಆಚೆಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಕುತ್ಕೊಂಡು ನೀಟಾಗಿ ವೀಡಿಯೋ ಕ್ಯಾಪ್ಚರ್ ಆಗ್ತಾ ಇರಲಿಲ್ಲ. ಯಾಕಂದರೆ ಒಳಗಡೆ ಫೋನ್ ಯೂಸ್ ಮಾಡೋಂಗಿರಲಿಲ್ಲ. ಫೋನ್ ವೀಡಿಯೋ ಮಾಡೋದಕ್ಕೆ ಹೋಗಿದ್ದಕ್ಕೆ ಮಾಡಬಾರ್ದು ಅಂತ ಅಂದರು. ಹಾಗಾಗಿ ವೀಡಿಯೋನ ನಾನು ಆಚೆಗಡೆಯಿಂದನೇ ಮಾಡಿದೆ, ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ಫೈನಲಿ ಎಲ್ಲ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಎಲ್ಲ ಆಚೆ ಬಂದು ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ತುಂಬ ಖುಷಿ ಆಯಿತು. ದೇವಸ್ಥಾನದಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರ್ತಿದ್ದಂಗೆ ನಮ್ಮ ಮಕ್ಳದ್ದು ಇನ್ನೊಂಥರ ಕತೆ ಸ್ಟಾರ್ಟ್ ಆಯಿತು. ಎಲ್ಲಾದರೂ ಟೆಂಪಲ್ಲಿಗೆ ಹೋದರೆ ಎಲ್ಲಾದರೂ ಹೊರಗಡೆ ಬಂದಾಗ ಆಟ ಸಾಮಾನು ಬೇಕು ಅಂತ ಆಟ. ಆದರೂ ನಾನು ಬೈಕೊಂಡು ಅಂದ್ಕೊಂಡು ಏನೂ ಕೊಡಿಸಿಲ್ಲ, ವಾಪಸ್ ಕರ್ಕೊಂಬಂದೆ. ಯಾಕಂದರೆ ತೊಗೊಂಬಂದು ಒಂದು ಅರ್ಧ ಗಂಟೆನೂ ಇರಲ್ಲ, ಅದು ಎಲ್ಲ ಹಾಳು ಮಾಡ್ಕೊಂಬಿಡ್ತಾರೆ. ನೀಟಾಗಿ ಇಟ್ಕೊಂಡ್ರೆ ಹೆಂಗಾದರೂ ಕೊಡಿಸ್ಬೋದು, ಬೇಜಾರು ಅನಿಸಲ್ಲ, ಆಟ ಆಡ್ಕೋತಾರೆ ಅಂತ ಅನ್ಬೋದು. ಆದರೆ ಯಾವುದನ್ನು ನೀಟಾಗಿ ಇಟ್ಕೊಳ್ಳಲ್ಲ. ಹಾಗಾಗಿ ನಾವು ಯಾವುದನ್ನು ಕೊಡ್ಸೋಕ್ಕೆ ಹೋಗಿಲ್ಲ. ಅವಳು ನನ್ನ ಮಗಳು ಬೈಕೊಂಡು ಬರ್ತಾ ಇದ್ದಾಳೆ. ನೋಡಿ ಅವಳ ಮುಖ ನೋಡಿ ಹೆಂಗೆ ಮಾಡ್ಕೊಂಡಿದ್ದಾಳೆ. ಏನೇ ಬೈದ್ರೂ ಕೊಡ್ಸೋದಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಅದನ್ನು ಯೂಸ್ ಮಾಡಿದ್ರೆ ಏನೋ ಅನ್ಬೋದು, ಹಾಳು ಮಾಡ್ಕೊಳ್ಳೋದಕ್ಕೆ ಅಷ್ಟು ದುಡ್ಡು ಕೊಟ್ಟು ಕೊಡಿಸ್ಬೇಕು ಅಂದರೆ ಹೊಟ್ಟೆ ಎಲ್ಲ ಉರಿಯುತ್ತೆ. ಹಂಗಾಗಿ ನಾವು ಕೊಡ್ಸೋದಕ್ಕೆ ಹೋಗಲ್ಲ. ಫೈನಲಿ ಎಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು. ತುಂಬ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆಚೆಗಡೆ ಬಂದು ಫೈನಲಿ ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದಂಗೆ ನೋಡಿ ಎಷ್ಟು ಸಖತ್ತಾಗಿದೆ ಈ ವೀವಿಂಗ್ಸು. ಇದನ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದರೆ ಅಷ್ಟು ಅದ್ಭುತವಾಗಿದೆ ಈ ಪ್ಲೇಸು. ನಾವಂತೂ ಹೊರನಾಡು ಇಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೋ. ನಾವು ನಮ್ಮ ಮಕ್ಕಳು, ನಮ್ಮಮ್ಮ, ನನ್ನ ತಮ್ಮ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೋ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇನ್ನು ನಾವು ಬೇಗ ರೂಮ್ ಚೆಕ್ಔಟ್ ಮಾಡಿಕೊಂಡು ನೆಕ್ಸ್ಟು ಶೃಂಗೇರಿಗೆ ಹೊರಡಬೇಕು. ಅದಕ್ಕೆ ಬೇಗ ಹೊರಡೋಣ ಅಂತ ಅಂದ್ಬಿಟ್ಟು ಬೇಗ ಚೆಕ್ಔಟ್ ಮಾಡ್ಕೊಂಡು ಹೊರಟು. ನೆಕ್ಸ್ಟು ನಾವು ಈಗ ಶೃಂಗೇರಿಗೆ ಹೊರಟಿದ್ದೀವಿ. ಯಾಕೆ ಅಂದರೆ ನನ್ನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದು. ಈಗ ನನ್ನ ಮಗನಿಗೂ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕಲ್ಲ, ಹಾಗಾಗಿ ಅವನಿಗೂ ಅಕ್ಷರಾಭ್ಯಾಸ ಮಾಡಿಸೋಣ ಅಂದ್ಬಿಟ್ಟು ಶೃಂಗೇರಿಗೆ ಹೊರಟಿದ್ದೀವಿ. ಇನ್ನು ಇದಿಷ್ಟು ಹೊರನಾಡೋದು ವ್ಲಾಗ್ ಆಗಿತ್ತು. ಇನ್ನು ಮುಂದಿನ ವ್ಲಾಗು ಶೃಂಗೇರಿ ವ್ಲಾಗ್ನೂ ಸಪ್ರೇಟ್ ಮಾಡ್ತೀನಿ. ನನ್ನ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಪೂರ್ಣಿಮಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ವೀಡಿಯೋಗಳನ್ನ ಮಾಡ್ತೀನಿ ಚೆನ್ನಾಗೆ. ಥ್ಯಾಂಕ್ ಯು.